ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಚಾತುರ್ಮಾಸ್ಯ. ಈ ಚಾತುರ್ಮಾಸ್ಯದಲ್ಲಿ ಅನೇಕ ಭಕ್ತರು ಅನೇಕ ಸೇವೆಗಳನ್ನು ಮಾಡುತ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತನ್ನುವುದಕ್ಕಾಗಿ ಸಾಧನೆಗಳನ್ನು ಮಾಡುತ್ತಾ ಕಾಲವನ್ನು ಕಳಿತೀರಿ. ಇಂತಹ ಉತ್ತಮವಾಗಿರುವಂತಹ ಈ ಚಾತುರ್ಮಾಸ್ಯದಲ್ಲಿಯೇ ಸ್ತ್ರೀಯರಿಗಾಗಿ ಶ್ರೀಕೃಷ್ಣ ಪರಮಾತ್ಮನು ಮತ್ತೊಂದು ವ್ರತವನ್ನು ಉಪದೇಶ ಮಾಡಿದ್ದಾನೆ. ಉತ್ತಮವಾಗಿರುವಂತಹ ವ್ರತ. ಆ ವ್ರತವೇ ಗೋಪದ್ಮ ವ್ರತ ಅಂತ ರೀತಿಯಾಗಿ ಕರೆಸಿಕೊಂಡಿದೆ. ಏನು ಈ ವ್ರತ? ಹೇಗೆ ಬಂತು? ಇದರ ಕಥೆ ಏನು? ವೃತ್ತಾಂತವೇನು? ಇದನ್ನು ಹೇಗೆ ಆಚರಣೆ ಮಾಡಬೇಕು? ಇದನ್ನೆಲ್ಲವನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಾನೆ. ಹೇಗೆ ಅಂತಂದರೆ, ಒಂದು ದಿನ ಇಂದ್ರ, ಚಂದ್ರ, ಪಾಂಡವರು ಎಲ್ಲರೂ ಸೇರಿ ಕವಡಿ ಆಟವನ್ನು ಆಡ್ತಾ ಇರುವಾಗ ಒಬ್ಬ ದೂತ ತಾನು ಬಂದು, ಸ್ವಾಮಿ ಇಂದ್ರನೇ, ಈ ತಂತಿ ಹರಿತು ಬೆಳ್ಳೆ ಮುರಿತು ಅಂತ ರೀತಿಯಾಗಿ ಹೇಳಿದಾಗ ಇದು ಯಾಕೆ ಆಯಿತು, ಇದು ಹೀಗೆ ಆಗಬಾರ್ದಲ್ಲ ಅಂತ ಹೇಳಿ ಇಂದ್ರನು ವಿಚಾರ ಮಾಡಿ ಹಾಗೆ ದೂತನ ಕೈಲೇ ಹೇಳಿ ಕಳಿಸ್ತಾನೆ. ಯಾರು ಚಾತುರ್ಮಾಸ್ಯದ ರಂಗೋಲಿಯನ್ನು ಹಾಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಬಾ ಅಂತ ರೀತಿಯಾಗಿ ಕಳಿಸಿದ. ಯಾರು ಹಾಕಿಲ್ಲ ಅಂತಂದರೆ, ಮೊದಲಿಗೆ ಹಾಕಿದವರ ಹೆಸರು ಹೇಳ್ತಾರೆ. ಗಂಗೆ ಹಾಕಿದ್ದಾಳೆ, ಮತ್ತು ಗೌರಿ ಹಾಕಿದ್ದಾಳೆ, ಸಾವಿತ್ರಿ ಹಾಕಿದ್ದಾಳೆ, ಸರಸ್ವತಿ ಹಾಕಿದ್ದಾಳೆ. ಯಾರು ಹಾಕಿಲ್ಲ ಅಂತಂದರೆ, ಕೃಷ್ಣನ ತಂಗಿ ಸುಭದ್ರೆಯು ಈ ಚಾತುರ್ಮಾಸ್ಯ ರಂಗೋಲಿಯನ್ನು ಹಾಕಲಿಲ್ಲ ಅಂತ ರೀತಿಯಾಗಿ ಹೇಳಿದ್ದಾರೆ. ಈ ಮಾತು ಕೇಳಿ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದು, ಕೃಷ್ಣ ತಾನು ಸ್ವಯಂ ತಾನೇ ಸುಭದ್ರೆ ಹತ್ರ ಬಂದು, ಹೇ ಸುಭದ್ರೆ, ಈ ಚಾತುರ್ಮಾಸ್ಯದಲ್ಲಿ ಏನು ವ್ರತವನ್ನು ಹಿಡಿದಿದ್ದೀ ಅಂತಂದರೆ, ಏನು ವ್ರತವನ್ನು ಹಿಡಬೇಕು ಅನ್ನ? ಎಲ್ಲರೂ ನಮ್ಮ ಕುಲದಲ್ಲಿ ಹುಟ್ಟಿದವರೇ, ಆದ್ದರಿಂದಾಗಿ ಎಲ್ಲರೂ ನನ್ನ ಅಣ್ಣಂದರೇ, ಎಲ್ಲರನ್ನೂ ನಾನು ಸದಾಕಾಲದಲ್ಲಿ ನೋಡ್ತಾನೇ ಇರ್ತೀನಿ. ಮತ್ತೆ ಅವರಿಗಾಗಿ ನಾನು ಏನು ವ್ರತವನ್ನು ಹಿಡಿಯಬೇಕು? ಆದ್ದರಿಂದಾಗಿ ನೀನು ಯಾವ ವ್ರತವನ್ನು ಹಿಡಿಯಲಿಲ್ಲ ಅಂತಂದಾಗ, ಆಗ ಕೃಷ್ಣ ಅಂತಾನೆ, ಹಾಗೆ ಮಾಡಬೇಡ, ವ್ರತವನ್ನು ಆಚರಣೆ ಮಾಡು. ಎಂತಹ ವ್ರತವನ್ನು ಆಚರಣೆ ಮಾಡಬೇಕು ಅಂತಂದರೆ, ಆಗ ಈ ವ್ರತವನ್ನು, ಗೋಪದ್ಮ ವ್ರತವನ್ನು ಉಪದೇಶ ಮಾಡ್ತಾನೆ ಕೃಷ್ಣ. ಈ ವ್ರತವನ್ನು ಹೇಗೆ ಮಾಡಬೇಕು ಅಂತಂದರೆ, ಬೆಟ್ಟಗಳಲ್ಲಿ ರಂಗೋಲಿಯ ಒಂದು ಕಲ್ಲು ಸಿಗತ್ತೆ. ಆ ಕಲ್ಲು ಹೊಡೆದು, ಮುತ್ತನ್ನು ಕೂಡ ಹೊಡೆದು, ಎಲ್ಲವನ್ನು ಚೂರ್ಣ ಮಾಡಿ ಅದರಿಂದ ರಂಗೋಲಿಯನ್ನು ತಯಾರಿ ಮಾಡಿಕೊಂಡು ರಂಗೋಲಿಯನ್ನು ಹಾಕಬೇಕು. ಏನೇನು ಹಾಕಬೇಕು ಅಂತಂದರೆ, ವಿಷ್ಣುಪಾದ, ಶಂಖ, ಚಕ್ರ, ಗದ, ಪದ್ಮ, ಸ್ವಸ್ತಿಕ್, ತುಳಸಿ, ವೃಂದಾವನ, ಕೋಲಲು, ತಂತಿ ಮತ್ತು ಭಾರಿ ಮತ್ತು ಆಕಳು, ಕರುವು, 33 ಪದ್ಮ ಮತ್ತು ಶ್ರೀರಾಮನ ತೊಟ್ಟಿಲು ಮತ್ತು ಸೀತೆಯ ಸೆರಗು ಮತ್ತು ದ್ವಾರಪಾಲಕರು, ಐರಾವತ ಆಣಿ, ಇಷ್ಟನ್ನೆಲ್ಲವನ್ನು ಕೂಡ ರಂಗೋಲಿಯಲ್ಲಿ ಹಾಕಬೇಕು ಅಂತೇಳಿ ಹೇಳ್ತಾರೆ. ಎಲ್ಲಿ ಹಾಕಬೇಕು ಅಂತ ಅನ್ನೋದನ್ನು ಕೂಡ ಕೃಷ್ಣ ತಾನೇ ಹೇಳುತ್ತಾನೆ. ಎಲ್ಲಿ ಕರಿ ಆಕಳು ಕರುವು ಜೊತೆ ಇರುವಾಗ ಕಟ್ಟಿರುವಂತಹ ಕರಿ ಆಕಳಿನ ಮುಂದೆ ಹಾಕಬೇಕು. ಬಿಚ್ಚಿರುವಂತಹ ಬಿಳಿ ಆಕಳು ಮುಂದೆ ಹಾಕಬೇಕು. ಋಷಿಗಳು ಕೂಡುವಂತಹ ಜಾಗದಲ್ಲಿ ಹಾಕಬೇಕು. ಗಂಗಾ ತಟದಲ್ಲಿ ಹಾಕಬೇಕು. ದೇವರ ಮುಂದೆ ಹಾಕಬೇಕು. ತುಳಸಿಯ ಮುಂದೆ ಹಾಕಬೇಕು. ಇಂತಹ ಸ್ಥಳಗಳಲ್ಲಿ ಈ ರಂಗೋಲಿಯನ್ನು ಹಾಕುವುದರಿಂದಾಗಿ ಉತ್ತಮವಾಗಿರುವಂತಹ ಭಗವಂತನ ಅನುಗ್ರಹ ಅಂತನ್ನೋದು ಪ್ರಾಪ್ತವಾಗುತ್ತದೆ. ಇದು ಎಷ್ಟು ವರ್ಷ ಕಾಲ ಮಾಡಬೇಕು ಅಂತಂದರೆ, 5 ವರ್ಷದ ಕಾಲವನ್ನು ಮಾಡಬೇಕು. ಈ 5 ವರ್ಷಗಳು ಮಾಡಬೇಕು ಅಂತಂದಾಗ ಇದರಿಂದ ಏನಾದರೂ ವಿಶೇಷ ಇದೆಯಾ ಅಂತಂದರೆ, ಅದಕ್ಕೆ ಹೇಳ್ತಾನೆ ಕೃಷ್ಣ, ಇದು 1 ವರ್ಷ ಮಾಡಿದಾಗ, ಮೊದಲನೆಯ ವರ್ಷವನ್ನು ಮಾಡಿದಾಗ ಬ್ರಾಹ್ಮಣರಿಗೆ ಈ ವ್ರತ ಮುಕ್ತಾಯ ಆದ ಮೇಲೆ ಶಾವಿಗೆ ಪಾಯಸವನ್ನು ಮಾಡಿ ಅವರಿಗೆ ಬಡಿಸಬೇಕು. ಮತ್ತು 2ನೆಯ ವರ್ಷ ಎನ್ನೊರಿಗೆ ಅಂತನ್ನುವ ಒಂದು ಭಕ್ಷ್ಯ ಇದೆ, ಆ ಭಕ್ಷ್ಯವನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಬೇಕು. 3ನೆಯ ವರ್ಷ ಈ ವ್ರತವನ್ನು ಮಾಡಿದ ನಂತರ
ಮುಚ್ಚೋರಿ ಅಂತನ್ನುವಂತಹ ಒಂದು ಭಕ್ಷ್ಯವನ್ನು ಮಾಡಿ ಬ್ರಾಹ್ಮಣರಿಗೆ ಬಡಿಸಬೇಕು. 4ನೆಯ ವರ್ಷ ಮತ್ತೆ ಅತ್ತಿರಸವನ್ನು ಮಾಡಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಮುಕ್ತಾಯ ಮಾಡಬೇಕು. ಮತ್ತು 5ನೆಯ ವರ್ಷ ಮಂಡಿಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು. ಅಂತ ಈ ರೀತಿಯಾಗಿ 5 ವರ್ಷಗಳನ್ನು ಮಾಡಬೇಕು. 5 ವರ್ಷಗಳ ವ್ರತವನ್ನು ಒಂದೇ ವರ್ಷದಲ್ಲಿ ಮಾಡಬೇಕು ಅಂತನ್ನುವ ಅಪೇಕ್ಷೆ ಇತ್ತು ಅಂತಂದರೂ ಕೂಡ ಈ ವ್ರತವನ್ನು ಮಾಡುವಂತಹ ಸಮಯದಲ್ಲಿ ಆ ರಂಗೋಲಿಯನ್ನು 5 ಬಾರಿ ಹಾಕಬೇಕು. 5 ಬಾರಿ 5 ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಬೇಕು. 5 ಬಾರಿ ದಾನವನ್ನು ಮಾಡಬೇಕು. ಅಂತ ಈ ರೀತಿಯಾಗಿ ಒಂದೇ ವರ್ಷದಲ್ಲಿ ಈ 5 ವರ್ಷದ ವ್ರತವನ್ನು ಆಚರಣೆ ಮಾಡಿ ಉದ್ಯಾಪನ ಮಾಡುವಂತಹ ಪದ್ಧತಿಯೂ ಕೂಡ ಉಂಟು. ಆದ್ದರಿಂದಾಗಿ ನೀನು ಮಾಡು ಅಂತ ಈ ರೀತಿಯಾಗಿ ಶ್ರೀಕೃಷ್ಣನು ಆದೇಶವನ್ನು ಮಾಡಿದ. ಈ ವ್ರತ ಚಾತುರ್ಮಾಸ್ಯ ವ್ರತ ಅಂತಂದರೇನೇ ನಿಷ್ಕಾಮವಾಗಿರುವಂತಹ ವ್ರತ. ಅದರಿಂದಾಗಿ ಭಗವಂತನು ಸಂತುಷ್ಟನಾಗುತ್ತಾನೆ ಅಂತನ್ನೋದೇ ದೊಡ್ಡದಾಗಿರುವಂತಹ ಫಲ. ಆ ಫಲವೇ ಸಿಗುತ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ಫಲ ಯಾವುದೂ ಇಲ್ಲದೇ ಇದ್ದಿದ್ದರಿಂದಾಗಿ ಈ ವ್ರತವನ್ನು ಆಚರಣೆ ಮಾಡಿದರೂ ಕೂಡ ಅದೇ ಭಗವಂತನ ಅನುಗ್ರಹವೇ ಪ್ರಾಪ್ತವಾಗ್ತಾ ಇದೆ. ಆದ್ದರಿಂದಾಗಿ ಇದೇ ದೊಡ್ಡದಾಗಿರುವಂತಹ ಫಲ. ಭಗವಂತನು ಸಂತೋಷನಾಗಿ ತಾನು ಆಶೀರ್ವಾದವನ್ನು ಮಾಡುತ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನೋದಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡು ಅಂತ ಈ ರೀತಿಯಾಗಿ ಸುಭದ್ರೆಗೆ ಶ್ರೀಕೃಷ್ಣನು ಉಪದೇಶವನ್ನು ಮಾಡುವುದರಿಂದಾಗಿ 5 ವರ್ಷದ ವ್ರತವನ್ನು ಸುಭದ್ರೆ ಒಂದೇ ವರ್ಷದಲ್ಲಿ ಆಚರಣೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರಳಾದಲು ಅಂತ ರೀತಿಯಾಗಿ ಕಥೆಯನ್ನು ಕೇಳುತ್ತೀವಿ. ಇಂತಹ ಉತ್ತಮವಾಗಿರುವಂತಹ ವ್ರತೆಯನ್ನು ನೀವು ನಿಮ್ಮ ಜೊತೆಗಾಗಿ ಇರುವಂತಹ ಅನೇಕ ಸ್ತ್ರೀಯರಿಗೂ ಕೂಡ ನೀವು ಹೇಳಿ ಈ ವ್ರತವನ್ನು ಆಚರಣೆ ಮಾಡಿ